ನಿಮ್ಗೆ ಇವತ್ತು ಬಹಳ ಸಂಕ್ಷಿಪ್ತವಾಗಿ ಇದರ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಟನಲ್ ಪ್ರಾಜೆಕ್ಟ್ 18,500 ಕೋಟಿ ರೂಪಾಯಿ ಇದಕ್ಕೆ ಇವರು 18 ಕಿಲೋಮೀಟರ್ಗೆ ಡಿಕ್ಲೇರ್ ಮಾಡಿದ್ರು. ಹೆಬ್ಬಾಳದಿಂದ ಡೈರಿ ಸರ್ಕಲ್ ವರೆಗೆ ಕೇವಲ ಕಾರ್ಗಳಿಗೆ ಮಾತ್ರ ಮಾಡ್ಲಿಕ್ಕೆ ಹೊರಟಿರುವಂತಹ ಟನಲ್ ಪ್ರಾಜೆಕ್ಟ್. ಈ ಟನಲ್ ಪ್ರಾಜೆಕ್ಟ್ ನ ಡಿಪಿಆರ್ ಅಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರಗಳು, ಸಾಕಷ್ಟು ತಪ್ಪುಗಳು ನಡೆದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಟನಲ್ ರೋಡ್ ನ ಫಸ್ಟ್ ಎಕ್ಸಾಂಪಲ್ ನೋಡಿ. ಇದು ಯಾಕೆ ಇದಕ್ಕೆ ಬೆಂಗಳೂರಿಗೆ ಬಹಳ ಸಮಸ್ಯೆ ಇದು ಹಿಂಗಡೆ ಆ ಸ್ಲೈಡ್ ನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು IISc ಅವರು ಮಾಡಿರುವಂತಹ ಒಂದು ಸರ್ವೆಯ ಪ್ರಕಾರ ಬಂದಿರುವಂತಹ ನಂಬರ್ಸ್. ಈ 18 ಕಿಲೋಮೀಟರ್ ಟನಲ್ ರೋಡ್ ನಲ್ಲಿ ಈಗ ಏನು DCM ಅವರ ಆಲೋಚನೆ ಪ್ರಕಾರ ಬರೀ ಕಾರ್ಗಳಿಗೆ ಮಾತ್ರ ಅಂತ ಒಂದು ಅವಕಾಶ ಇದೆ. ಅದರಲ್ಲಿ ಗಂಟೆಗೆ 600 ರಿಂದ 1600 ಜನ ಓಡಾಡಬಹುದು ಬರೀ ಕಾರ್ಗಳಲ್ಲಿ. ಅದೇ ನೀವು ಬೈಕ್ಗಳಿಗೂ ಟೂ ವೀಲರ್ಸ್ಗೂ ಅವಕಾಶ ಆಯ್ತು ಅಂತಂದ್ರೆ 7,500 ಜನ ಓಡಾಡಬಹುದು. ಅದೇ ಜಾಗದಲ್ಲಿ ನೀವು BMRCL ಅಥವಾ ಮೆಟ್ರೋ ನೀವು ಮಾಡಿದ್ರೆ ಗಂಟೆಗೆ 25,000 ಜನ ಓಡಾಡ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಗಂಟೆಗೆ 1,600 ಜನ ಓಡಾಡುವಂತ ಪ್ರಾಜೆಕ್ಟ್ ಆಗಬೇಕು. ಬರೀ ಕಾರ್ ಇಟ್ಕೊಂಡಿರುವಂತ ಜನಕ್ಕೆ ಮಾತ್ರ ಅನುಕೂಲ ಆಗುವಂತ ಪ್ರಾಜೆಕ್ಟ್ ಆಗಬೇಕು, ಅಥವಾ ಜನಸಾಮಾನ್ಯರು ಓಡಾಡುವಂತ ಗಂಟೆ 25,000 ಜನ ಓಡಾಡಬಹುದಾಗಿರುವಂತ ಮೆಟ್ರೋ ಪ್ರಾಜೆಕ್ಟ್ ಆಗಬೇಕು, ರೈಲ್ ಬೇಸ್ಡ್ ಪ್ರಾಜೆಕ್ಟ್ ಆಗಬೇಕು. ಇದು ನಾವು ಕೇಳ್ತಾ ಇರುವಂತ ಮೊದಲನೇ ಪ್ರಶ್ನೆ. ಇವತ್ತು ಈ ಟನಲ್ ಪ್ರಾಜೆಕ್ಟ್ ಗೆ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇದಕ್ಕೆ ಟೋಲ್ ಹಾಕಬೇಕಿದೆ. ನಾವು DPR ಅಲ್ಲಿ 660 ರೂಪಾಯಿ ಅವ್ರು ಹಾಕಿರುವಂತ ಟೋಲ್ ಟೂ ವೇ 660 ರೂಪಾಯಿ ದಿನಕ್ಕೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ವಾಪಸ್ ಬರ್ಲಿಕ್ಕೆ ಕಟ್ಬೋದಾಗಿರುವಂತಹ ಜನ ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ? ಈ DPR ಪ್ರಕಾರ ಇಲ್ಲಿ ಟೂ ವೀಲರ್ ಹೋಗೋಂಗಿಲ್ಲ, ಬಸ್ ಹೋಗೋಂಗಿಲ್ಲ, ಕಾರ್ ಇದು ಬೈಕ್ ಗಳು ಹೋಗೋಂಗಿಲ್ಲ, ಆಟೋ ರಿಕ್ಷಾಗಳು ಹೋಗೋಂಗಿಲ್ಲ. ಬರೀ ಕಾರ್ಗಳಿರುವಂತ ಜನ ಮಾತ್ರ ಇದರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸದಾಶಿವ ನಗರದಲ್ಲಿ ಡಾಲರ್ಸ್ ಕಾಲೋನಿ ಇರುವಂತಹ ಕೋಟ್ಯಾಧಿಪತಿಗಳು, ಕೋರಮಂಗಲದ 4th ಬ್ಲಾಕ್ ನಲ್ಲಿ ಇರುವಂತಹ ಕೋಟ್ಯಾಧಿಪತಿಗಳಿಗೆ ಮಾತ್ರ ಉಪಯೋಗ ಆಗುವಂತ ಒಂದು ಟನಲ್ ಪ್ರಾಜೆಕ್ಟ್ ಅನ್ನ ಮಾಡಕೊಟ್ಟಿದೆ ರಾಜ್ಯ ಸರ್ಕಾರ. DK ಶಿವಕುಮಾರ್ ಮತ್ತು ಅವರ ನೇಬರ್ಸ್ ಯಾರಿದ್ದಾರೆ, ಅವರ ಅಕ್ಕಪಕ್ಕದವ್ರು ಯಾರ ಮನೆಯವರು ಶ್ರೀಮಂತರುಗಳಿದ್ದಾರೆ, ಅವರು ಕೋರಮಂಗಲದಲ್ಲಿರುವಂತಹ 4th ಬ್ಲಾಕ್ ನಲ್ಲಿ ಇರುವಂತಹ ನೆಂಟರು ಇಷ್ಟರು ಅವ್ರ ಮನೆಗೆ ಹೋಗೋದಕ್ಕೆ ಸಹಾಯ ಆಗೋದಕ್ಕಿರುವಂತಹ ಪ್ರಾಜೆಕ್ಟ್ ಇದ್ದಂಗಿದೆ. 20 ರೂಪಾಯಿ ಪರ್ ಕಿಲೋಮೀಟರ್ ಕಾಸ್ಟ್ ಇದ್ರಲ್ಲಾಗುತ್ತೆ. ಅದೇ ನೀವು ಇವತ್ತು ನಾರ್ಮಲ್ ರೋಡ್ ನಲ್ಲಿ ಹೋದ್ರೆ 8 ರೂಪಾಯಲ್ಲಿ ಒಂದು ಕಿಲೋಮೀಟರ್ ಹೋಗ್ಬೋದು. ಇವತ್ತು ಬೆಂಗಳೂರಿನಲ್ಲಿ 10% ಗಿಂತ ಕಡಿಮೆ ಜನಕ್ಕೆ ಅವರ ಸ್ವಂತ ಕಾರ್ ಇದೆ. ಓನ್ಲಿ 10%, ಲೆಸ್ ದನ್ 10% ಆಫ್ ಬೆಂಗಳೂರಿಯನ್ಸ್ ಓನ್ ಪ್ರೈವೇಟ್ 4 ವೀಲರ್. ಈ ಪ್ರಾಜೆಕ್ಟ್ ಅವ್ರು ಮಾಡ್ತಾ ಇರೋದು 18,500 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ 4 ವೀಲರ್ಸ್ ಇರೋರಿಗೆ ಮಾತ್ರ, ಬರೀ ಕಾರ್ ಇಟ್ಕೊಂಡಿರೋರಿಗೆ ಮಾತ್ರ. ಬಸ್ ನಲ್ಲಿ ಹೋಗ್ತಾ ಇರುವಂತವ್ರು ತೆರಿಗೆ ಕಟ್ತಾ ಇದ್ದಾರೆ, ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರುವಂತವ್ರು ತೆರಿಗೆ ಕಟ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇರುವಂತ ಮನುಷ್ಯರು ತೆರಿಗೆ ಕಟ್ತಾ ಇದ್ದಾರೆ, ಸೈಕಲ್ ಅಲ್ಲಿ ಹೋಗ್ತಾ ಇರುವಂತ ಕೂಲಿ ಕಾರ್ಮಿಕರು ಕೂಡ ಅವರು ತೆರಿಗೆ ಕಟ್ತಾ ಇದ್ದಾರೆ. 90% ಜನ ತೆರಿಗೆ ಕಟ್ಟಬೇಕು, 10% ಜನ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ನ್ಯಾಯ ಇದು? ಯಾರಿಗೋಸ್ಕರ ತೆರಿಗೆ ಕಟ್ತಾ ಇದ್ದೀರಿ ನೀವು? ಯಾರಿಗೋಸ್ಕರ ನೀವು ಇವತ್ತು ಈ ಪ್ರಾಜೆಕ್ಟ್ ಮಾಡಕ್ ಹೋಗ್ತಿದ್ದೀರಿ?